ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ ಸ್ಕೈಲ್ಯಾಂಡ್ ಟವರಿಂದ ನಯಾಗ್ರಾ ಫಾಲ್ಸ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಅದನ್ನು ನೋಡ್ಕೊಂಡ್ಬಿಟ್ಟು ಇನ್ನು ಅಲ್ಲೇ ಪಕ್ಕದಲ್ಲೇ ಫ್ಲೋರಲ್ ಶೋ ಅಂತ ಇರುತ್ತೆ. ಇದಂತೂ ಗಿಡಗಳನ್ನ ಇಷ್ಟಪಡೋರು, ನೇಚರ್ನ ಇಷ್ಟಪಡೋರ್ಗಂತೂ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ. ಫುಲ್ ಎಲ್ಲ ನ್ಯಾಚುರಲ್ ಪ್ಲ್ಯಾಂಟ್ಸೇ ಇಲ್ಲಿರೋದು. ವಿಂಟರಲ್ಲಿ, ಅದು ಕೆನಡಾದಲ್ಲಿ ವಿಂಟರಲ್ಲಿ ಗಿಡಗಳು ಬೆಳೆಸಬೇಕು ಅಂದರೆ ತುಂಬ ಕಷ್ಟ. ಸಮ್ಮರಲ್ಲಿ ಮಾತ್ರನೇ ಇಲ್ಲಿ ಏನೇ ಆಗಲಿ ಗಿಡಗಳೆಲ್ಲ ಬೆಳೆಸೋದು. ಸೊ ಅದು ಈ ಫ್ಲೋರಲ್ ಶೋಲಂತೂ ಎಲ್ಲ ಥರ ಗಿಡಗಳು ಬೆಳೆಸ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು. ಇಂಡೋರ್ ಪ್ಲ್ಯಾಂಟ್ಸು ತುಂಬ ಇದೆ. ಇವೆಲ್ಲನೂ ಕ್ರಿಸ್ಮಸ್ ಟೈಮಲ್ಲಿ ಇವೆಲ್ಲ ಇಡ್ತಾರೆ. ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸ್. ಇವೆಲ್ಲ ಬೆಳೆಸೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಸಮ್ಮರಲ್ಲಿ ಬೆಳೆಸ್ತೀವಿ ನೋಡು ಅಂಥ ಗಿಡಗಳನ್ನೆಲ್ಲ ಅದು ಚೆನ್ನಾಗಿ ಏನೂ ಆಗದಿರಂಗೆ ನೋಡ್ಕೋಬೇಕು ಅಂದರೆ ತುಂಬ ಕಷ್ಟ. ಬಟ್ ಇಲ್ಲಿ ಫ್ಲೋರಲ್ ಶೋಲಂತೂ ತುಂಬ ಚೆನ್ನಾಗಿತ್ತು. ಎಲ್ಲ ನೋಡೋದಕ್ಕೆ ಅಷ್ಟೇ ಚೆನ್ನಾಗಿ ಡೆಕೋರೇಷನ್ ಸಹ ಮಾಡಿದರು. ಎಲ್ಲ ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಒಂದು ಪ್ಲಾಸ್ಟಿಕ್ ಗಿಡ ಅನ್ನೋದೇ ಇಲ್ಲಿಲ್ಲ ಅಲ್ಲಿನೂ. ಇನ್ನು ಅದೇ ಮುಗಿಸ್ಕೊಂಡ್ಬಿಟ್ಟು ಇನ್ನು ಅಲ್ಲೇ ಡಫ್ಲಿನ್ ಐಲ್ಯಾಂಡ್ ಅಂತ ಇರುತ್ತೆ. ಅಲ್ಲೆಲ್ಲ ಈ ಥರ ಲೈಟಿಂಗ್ ಎಲ್ಲ ಡೆಕೋರೇಷನ್ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇನ್ನು ಇದಂತೂ ಪ್ರತಿ ವರ್ಷ ನಾವು ನೋಡ್ಕೊಂಡು ಹೋಗ್ತೀವಿ. ಬಟ್ ಯಾವಾಗ ಬಂದ್ರೂ ಕಾರಿಂದನೇ ನೋಡ್ಕೊಂಡು ಹೋಗ್ತಾ ಇದ್ವಿ. ಕಾರ್ ಇಳಿದ್ಬಿಟ್ಟು ಯಾವತ್ತೂ ನೋಡಿಲ್ಲ. ಯಾಕಂದರೆ ಅಷ್ಟು ಚಳಿ ಇರುತ್ತೆ, ಸ್ನೋ ಇರುತ್ತೆ. ಈ ಸಲ ಸ್ನೋ ಇರಲಿಲ್ಲ, ಹಾಗಾಗಿ ಇಳಿದ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಅಷ್ಟೇ ಔಟ್ಸೈಡ್ ಬಂದುಬಿಟ್ಟು ಕಾರಿಂದ ಎಲ್ಲ ನೋಡಿಕೊಂಡು ಇನ್ನು ಹೋದ್ವಿ. ಸೊ ಇಷ್ಟೆಲ್ಲ ಇತ್ತು. ಇಲ್ಲಿ ಟಿಕೆಟ್ ಏನಿರೋದಿಲ್ಲ, ಇಲ್ಲಿ ಎಂಟ್ರೆನ್ಸ್ ಏನಿರೋದಿಲ್ಲ. ನಮ್ಮ ಕೈ ಎಷ್ಟಾಗುತ್ತೆ ಅಷ್ಟು ಡೊನೇಟ್ ಮಾಡ್ಬೋದು ಅಲ್ಲಿ. ಸೊ ಇಷ್ಟೆಲ್ಲ ವಿಡಿಯೋಸು ನಯಾಗ್ರಾದಲ್ಲಿ ನೋಡೋದಕ್ಕೆ ಇಷ್ಟೆಲ್ಲ ಪ್ಲೇಸಸ್ ಇದ್ದಾವೆ. ಇನ್ನೂ ತುಂಬ ಇದ್ದಾವೆ. ಆದಷ್ಟು ನಾನು ಶೇರ್ ಮಾಡ್ತೀನಿ. ಸ್ವಲ್ಪ ಸಮ್ಮರಲ್ಲಿ ಸಹ ನೋಡೋವಿದ್ದಾವೆ, ಅವು ಎಲ್ಲ ಶೇರ್ ಮಾಡ್ತೀನಿ ನಾನು.